ಇಲ್ಲಿಗೆ ಬಂದಿರೋದು ಬರೀ ಆತ್ಮವಾಗಿ. ಆತ್ಮಕ್ಕೆ ಸಾವಿಲ್ಲ ಅಲ್ವಾ? ಹಾಗಾದ್ರೆ ಈ ಬೆಂಕಿ ನನ್ನನ್ನು ಸುಡಲ್ಲ. ದುರ್ಗಾ, ನೀನೇನು ಹೆದರ್ಕೋಬೇಡ. ಈ ಬೆಂಕಿ ನಿನ್ನ ಏನು ಮಾಡೋದಕ್ಕಾಗಲ್ಲ. ನಿನ್ನ ಈ ಬೆಂಕಿ ಸುಡೋದಿಲ್ಲ. ಇಲ್ಲ ಇಲ್ಲ, ಈ ಬೆಂಕಿ ಸುಡ್ತಾ ಇದೆ ಅಂದ್ರೆ ಇದು ಸಾಮಾನ್ಯ ಬೆಂಕಿ ಅಲ್ಲ. ಇದ್ಯಾವುದೋ ಮಾಯೆ. ದೇಹಕ್ಕೆ ನೋವಾಗೋ ಅಷ್ಟೇನೆ ನನ್ನ ಈ ಆತ್ಮಕ್ಕೂ ನೋವಾಗ್ತಿದೆಯಲ್ಲ. ಇವಾಗ ಏನ್ ಮಾಡ್ಲಿ ನಾನು? ಇಲ್ಲ, ಅದೇನೇ ಆದ್ರೂ ನಮ್ಮ ಅಕ್ಕನ್ನ ನೋಡ್ದೆ ನಾನು ಇಲ್ಲಿಂದ ವಾಪಸ್ ಹೋಗೋದಿಲ್ಲ. ಅಪ್ಪ, ಅಜ್ಜಿ, ದಯವಿಟ್ಟು ನನಗೆ ಸಹಾಯ ಮಾಡಿ. ಏನಾದ್ರೂ ಒಂದು ದಾರಿ ತೋರಿಸಿ. ದುರ್ಗಾ, ಸೂರ್ಯನ ಶಾಖದಿಂದಲೂ ನಿನ್ನನ್ನು ರಕ್ಷಿಸುವ ಶಕ್ತಿ ಈ ಕೆಂಪು ಬಟ್ಟೆಗಿದೆ. ಹೌದು, ಕೆಂಪು ಬಟ್ಟೆ. ಅಪ್ಪ, ಅಜ್ಜಿ, ಇವಾಗ ಕೆಂಪು ಬಟ್ಟೆ ಇದ್ದಿದ್ರೆ ನನ್ಗೆ ಎಷ್ಟೊಂದು ಧೈರ್ಯ ಬಂದಿರೋದು. ಏನ್ ಮಾಡ್ಲಿ? ಕೆಂಪು ಬಟ್ಟೆ. ನಾನಿಲ್ಲಿ ಸಾಯೋದಕ್ಕೆ ಬಂದಿಲ್ಲ. ನಮ್ಮ ಅಕ್ಕನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಬರೀ ಕೈಯಲ್ಲಿ ವಾಪಸ್ ಹೋಗೋದಿಲ್ಲ. ಅಕ್ಕ, ನಿನ್ಗೋಸ್ಕರ ನಾನು ಬರ್ತಾ ಇದ್ದೀನಿ.